ಸ್ವಲ್ಪ ಜನ ಕಂಪನಿ ಲಿಸ್ಟ್ ಹಾಕಿದ ಮುಂಚೆನೆ ಆ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ 3x 5x 10x ವರೆಗೂ ಪ್ರಾಫಿಟ್ಸ್ ಮಾಡ್ತಾರೆ. ಎಸ್, ನಾವು ಮಾತಾಡ್ತಾ ಇರೋದು ಅನ್ಲಿಸ್ಟೆಡ್ ಶೇರ್ಸ್ ಬಗ್ಗೆ. ಸೊ ಹೆಸರಲ್ಲೇ ಇದೆ ಅನ್ಲಿಸ್ಟೆಡ್ ಶೇರ್ಸ್ ಅಂತ. ಈ ಒಂದು ಕಂಪನೀಸ್ ಇನ್ನೂ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟ್ ಆಗಿಲ್ಲ, ಅದನ್ನ ನಾವು ಅನ್ಲಿಸ್ಟೆಡ್ ಶೇರ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡೋದಾದ್ರೆ ಇದು ಯಾವ ಕಂಪನೀಸ್ ಅಂತ ನೋಡೋದಾದ್ರೆ ಓಯೋ ಇರ್ಬೋದು, ಚೆನ್ನೈ ಸೂಪರ್ ಕಿಂಗ್ಸ್, ಬೀರಾ, ಸ್ಟಡ್ಸ್, MSC, ಬೋಟ್ ಕಂಪನಿ. ಈ ಒಂದು ಕಂಪನೀಸ್ ನೀವು ಶೇರ್ಸ್ ಪರ್ಚೇಸ್ ಮಾಡಿ ಆ ಕಂಪನಿ ಒಂದು ಶೇರ್ ಹೋಲ್ಡರ್ ಆಗ್ಬೋದು. ಏನಕ್ಕೆ ಅನ್ಲಿಸ್ಟೆಡ್ ಶೇರ್ಸ್ ಬೈ ಮಾಡ್ತಾರೆ ಅಂತ ನೋಡೋದಾದ್ರೆ, ಅನ್ಲಿಸ್ಟೆಡ್ ಶೇರ್ಸ್ ಬೈ ಮಾಡ್ತಾರೆ ಇದನ್ನ ನಾವು ಪ್ರೀ IPO ಸ್ಟೇಜ್ ಅಂತ ಕರಿತೀವಿ. ಸೊ IPO ದಲ್ಲಿ ಒಂದು ಲಿಸ್ಟಿಂಗ್ ಗೇನ್ಸ್ ಆಗುತ್ತಲ್ಲ, ಆ ಒಂದು ಲಿಸ್ಟಿಂಗ್ ಗೇನ್ಸ್ ನ ಪಡೆಯೋದಕ್ಕೆ ಇವರು ಅನ್ಲಿಸ್ಟೆಡ್ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಈ ಒಂದು ಅನ್ಲಿಸ್ಟೆಡ್ ಶೇರ್ಸ್ ಒಂದು ಥರ್ಡ್ ಪಾರ್ಟಿಯ ಮುಖಾಂತರ ನೀವು ಬೈ ಮಾಡಬೇಕಾಗುತ್ತೆ. ಯಾವುದೇ ಒಂದು ಸ್ಟಾಕ್ ಬ್ರೋಕರ್ಸ್ ಇರ್ಬೋದು ಅಥವಾ ಡಿಸ್ಕೌಂಟ್ ಬ್ರೋಕರ್ಸ್ ಇದನ್ನ ಪ್ರೊವೈಡ್ ಮಾಡೋದಿಲ್ಲ. ಸಪರೇಟ್ ಪ್ರೈವೇಟ್ ಲಿಮಿಟೆಡ್ ಕಂಪನೀಸ್ ಇರುತ್ತೆ, ಅವರು ಈ ಒಂದು ಶೇರ್ಸ್ ನ ಟ್ರೇಡ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಪ್ರಮೋಟರ್ಸ್ ಏನಿರ್ತಾರಲ್ಲ ಅವರು ಹೋಲ್ಡಿಂಗ್ಸ್ ಅದರಿಂದ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಬರೋದಕ್ಕೆ ಹೆಲ್ಪ್ ಮಾಡ್ತಾರೆ. ಈ ಒಂದು ಶೇರ್ಸ್ ನ ನೀವು ಪರ್ಚೇಸ್ ಮಾಡಿದಾಗ ಇದು ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಇರುತ್ತೆ, ಬಟ್ ನೀವು ಇದನ್ನ ಸೆಲ್ ಮಾಡಕ್ಕಾಗಲ್ಲ ಮಾರ್ಕೆಟ್ಸ್ ಅಲ್ಲಿ. ಅದು ಲಿಸ್ಟಿಂಗ್ ಆಗೋವರೆಗೂ ವೇಟ್ ಮಾಡಬೇಕು, ಆರ್ ಎಲ್ಸ್ ನೀವು ಅದೇ ಥರ್ಡ್ ಪಾರ್ಟಿ ಮುಖಾಂತರ ಬೇಕಂದ್ರೆ ನೀವು ಎಕ್ಸ್ಚೇಂಜ್ ಮಾಡ್ಕೊಳ್ಬಹುದು. ಯಾವುದೇ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಆ ಕಂಪನಿ ಒಂದು ಫಂಡಮೆಂಟಲ್ಸ್ ನೋಡಬೇಕು, ಆ ಕಂಪನಿಯ ವೇ ಆಫ್ ಬಿಸ್ನೆಸ್ ನೋಡಬೇಕು. ಇಲ್ಲಾಂದ್ರೆ ನಿಮ್ಮ ಒಂದು ದುಡ್ಡು ಅಥವಾ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಟ್ರ್ಯಾಪ್ ಆಗುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಎಲ್ಲಾ ಒಂದು IPO ಕೂಡ ನಿಮ್ಗೆ ಪ್ರಾಫಿಟ್ಸ್ ಕೊಡುತ್ತೆ ಅಂತ ಹೇಳಕ್ಕಾಗಲ್ಲ, ಕೆಲವೊಂದು ನೆಗೆಟಿವ್ ಕೂಡ ಕೊಡುತ್ತೆ. ನೆಗೆಟಿವ್ ಇಂದ ಪ್ರಾಫಿಟ್ಸ್ ಬರುವಂತ ಚಾನ್ಸಸ್ ಇರುತ್ತೆ, ಅಥವಾ ಕಂಪ್ಲೀಟ್ ನೆಗೆಟಿವ್ ಅಲ್ಲೇ ಇರುವಂತ ಚಾನ್ಸಸ್ ಇರುತ್ತೆ. ಸೊ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಕಂಪ್ಲೀಟ್ ಆಗಿ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ, ತುಂಬಾ ವೈಸ್ ಆಗಿ ಇನ್ವೆಸ್ಟ್ ಮಾಡಿ. ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂಡ್ ನನ್ನ ಪೇಜ್ ಫಾಲೋ ಮಾಡಿ.